ಸಣ್ಣ ಮನೆ. ಆ ಮನೆಯೊಳಗೆ ತಾಯಿ ಒಂದು 3 ಮಂದಿ ಮಕ್ಕಳು. ಅವ್ರದ್ದೊಂದು ಸಣ್ಣ ಸುಂದರ ತೋಟ. ಬಡವರು. ದಿನದ ತುಂಬ ದುಡಿದು ತಾಯಿ ಈ 3 ಮಕ್ಕಳನ್ನು ಕಟ್ಟಿಕೊಂಡು ಬೆಳೆಸ್ತಾ ಇದ್ಲು. ಒಂದು ದಿವಸ ಆ ಊರಿಗೆ ಒಬ್ಬ ಭಾರೀ ಶ್ರೀಮಂತ ಮನುಷ್ಯ, ಆವಾಗಿನ ಕಾಲ ಕುದುರೆ ಮೇಲೆ ಹತ್ತಿ ಆತ ಪ್ರಯಾಣ ಮಾಡ್ತಾ ಇದ್ದ. ಆತ ಇಲ್ಲಿ ಈ ಊರಿಗೆ ಬಂದಾಗ ಎಲ್ಲ ಕಡೆ ನೋಡ್ದ. ಬಾಗಿಲುಗಳು ಹೆಚ್ಚು ಕಡಿಮೆ ಮುಚ್ಚಿದ್ದು. ಎಲ್ಲಿ ಉಳ್ಕೋಬೇಕು ಅಂತ ವಿಚಾರ ಮಾಡಿ ಕೊನೆಗೆ ಊರಿನ ಸಮೀಪದಲ್ಲಿ, ಊರಿನ ಹೊರಮಗ್ಗಲ ಒಂದು ಸಣ್ಣ ಮನೆ. ಆ ಮನೆಯೊಳಗೆ ದೀಪ ಕಂಡಿತು. ಆತ ವಿಚಾರ ಮಾಡಿದ, ಇಲ್ಲಿ ಉಳ್ಕೊಂಡ್ರೆ ಸರಿ ಆಗ್ತದೆ, ನೋಡೋಣ ಕೇಳೋಣ ಯಾರದಾರ ಅಂತ ಹಿಂಗೆ ಬಾಗಿಲ ತಟ್ಟಿದಾಗ ಒಳಗಿನಿಂದ ಒಂದು ಹುಡುಗ ಬಂದು ಬಾಗಿಲ ತೆಗಿತು. ಆ ಹುಡುಗ ಇವನನ್ನು ನೋಡಿ ಆನಂದವಾಗಿ ಬನ್ನಿ ಒಳಗೆ ಅಂತು. ಅವನಿಗೆ ಎಷ್ಟು ಸಂತೋಷ ಆಯಿತು. ಭಾಳ ಸಂತೋಷ ಆಯಿತು. ಉಳಿದ ಬಾಗಿಲ ಬಡ್ದದ್ದ, ಒಂದೂ ಬಾಗಿಲ ತೆಗೆದಿರಲಿಲ್ಲ. ಅಲ್ಲಲ್ಲೇ ಬಡ್ದ ಬಂದಿದ್ದ. ಈ ಕೊನೆಗೆ ಇಲ್ಲಿ ಸಣ್ಣ ಮನೆಗೆ ಬಂದಿದ್ದ. ಬಾಗಿಲ ತೆಗೆದು ತಾಯಿಗೆ ಹೇಳ್ದ, ಹುಡುಗ ಇಲ್ಲೊಬ್ರು ಭಾಳ ದೊಡ್ಡವರು ಬಂದಾರ, ಇವ್ರಿಗೆ ಸ್ವಾಗತ ಮಾಡೋದು, ಬನ್ನಿ ಅಂತ ಕರೆದ. ತಾಯಿ ಸಣ್ಣವಳು ಬಂದು ನೋಡಿದ್ಲು. ತಂದೆಯಷ್ಟು ವಯಸ್ಸ ಇವನಿಗೆ. ಆಕೆಗೆ ತಮ್ಮ ತಂದೆ ಬಂದಂಗಾಯ್ತು. ಆಕೆ ಅವನನ್ನು ಕರೆದು ಅವನಿಗೆ ಅಡುಗೆ ಮಾಡಿ ಉಣಿಸಿ ಮಲ್ಕೊಳ್ಳಿ, ನಾವು ಬಹಳ ಸಂತೋಷ, ನಮ್ಮ ತಂದೆ ಹೋಗಿ ಬಹಳ ವರ್ಷ ಆಯಿತು, ನೀವು ಬಂದರೆ ನನಗೆಷ್ಟು ಆನಂದ ಆಯಿತು ಅಂದ್ಲು. ಗೊತ್ತಿಲ್ಲ ಯಾರದರತ್ತ ಗೊತ್ತಿಲ್ಲ. ಹೇಳಿ, ಇದು ನಡೆದ ಘಟನೆ. ಮುಂದೆ ಕೇಳಂಗದ. ಆತ ಹೇಳ್ದ, ದೊಡ್ಡ ಕುದುರೆ ಹೊರಗೆ ಕಟ್ಟಿದ್ರು. ಆಕೆ ಎಲ್ಲ ಉಪಚಾರ ಮಾಡಿದ್ಲು, ಹಾಸಿ ಕೊಟ್ಲು. ಮಕ್ಕಳು ಒಂದು ಕಡೆ ಮಲಗ್ಯಾರ, ಮಕ್ಕಳು ತಾಯಿ ಇವನಿಗೆ ಒಂದು ಕಡೆ ಮಲಗಕ್ಕೆ ಕೊಟ್ಟಿದ್ದಾರೆ. ಆತ ಹೇಳ್ದ, ನಾನು ಸ್ವಲ್ಪ ಮುಂದೆ ಹೋಗಬೇಕಾಗ್ತದೆ, ಆದಷ್ಟು ಬೇಗ ಹೋಗ್ತೀನಿ ಅಂತ ಇಷ್ಟ ಹೇಳ್ದ. ಅವ್ರ ತಾಯಿ ಹೇಳಿದ್ಲು, ನಾಳೆ ನೀವು ಊಟ ಮುಗಿಸ್ಕೊಂಡೇ ಹೋಗಬೇಕು. ಅವನಿಗೆ ಇಷ್ಟು ಆನಂದ ಆಯಿತು. ಇಷ್ಟು ಪ್ರೇಮದಿಂದ ನನ್ನ ಮನ್ಯಾಗ ಸಹಿತ ಯಾರೂ ನೀಡಿಲ್ಲ. ಈಗ ಪ್ರೇಮದಿಂದ ಮಾತನಾಡಿಸಿಲ್ಲ. ಅವನಿಗೆ ಅನಿಸ್ತು, ನನ್ನ ಶ್ರೀವಂತಿಕೆ ತಗೊಂಡು ಏನು ಮಾಡೋದು, ಈ ಸಣ್ಣ ಮನೆಯೊಳಗೆ ಎಂಥ ಪ್ರೇಮ ಸಂಪದ ಅದ, ಎಷ್ಟು ಆನಂದವಾಗಿದಾರ. ಮನೆ ನೋಡ ಬಡವರು, ಏನಿಲ್ಲ ಒಳಗೆ, ಆದರೆ ಸಾಕಷ್ಟದ ಹಂಗದ ಹಣ್ಣ ಹಂಪ್ಲ, ಒಂದಿಷ್ಟು ತೋಟ ಸಣ್ಣದು, ಅಷ್ಟೇ 4 ಒಂದಿಷ್ಟು ರೊಟ್ಟಿ ಹಿಂಗೆ ಉಣಿಸಿ ತಿನ್ನಿಸಿ ಮಲಗಿಸಿದ್ಲಲ್ಲ. ಅವನಿಗೆ ಭಾರೀ ಸಂತೋಷ ಆಗಿತ್ತು. ಇದು ಜೀವನ. ನನ್ನ ಮನೆಯೊಳಗೆ 4 ಮಂದಿ ಮಕ್ಕಳು ಸೊಸೆಯಂದ್ರಿದಾರ, ಒಂದು ದಿವಸ ಹಿಂಗೆ ಮಾತಾಡಲಿ. ಈಗ ನನ್ನ ಆಸ್ತಿಗೆ ಕಣ್ಣು ಹಾಕಿದರೆ ವಿನಃ ನನ್ನ ಕಡೆ ಒಬ್ಬರು ನೋಡಲಿಲ್ಲ. ಈ ಮನೆಯೊಳಗೆ ನಾನು ಯಾರಂತ ಗೊತ್ತಿಲ್ಲ, ನನ್ನ ಹೆಸರು ಗೊತ್ತಿಲ್ಲ, ನಾನು ಒಳ್ಳೆಯವನೋ ಕೆಟ್ಟವನೋ ಅನ್ನೋದು ಗೊತ್ತಿಲ್ಲ, ನಾನು ಶ್ರೀವಂತನೋ ಬಡವನೋ ಗೊತ್ತಿಲ್ಲ. ಏನು ಇಲ್ಲದೆ ಇದ್ದರೂ ಏನು ಸ್ವಾಗತ, ಏನು ಮಾತು.
ಅವರು ಆಡುವ ಸುಂದರ ಮಾತುಗಳು, ಮಕ್ಕಳ ಮಾತುಗಳು. ಎಷ್ಟು ಆನಂದ ಆಗಿತ್ತು ಅವನಿಗೆ. ಇದ್ರೆ ಇರಬೇಕು ಇಂಥ ಮನ್ಯಾಗ ಅಂದ. ಈ ಮನೆ ಬಡತನ ಆಗಬಾರದು, ಈ ಮನೆ ಶ್ರೀಮಂತ ಆಗಬೇಕು ಅಂತ ವಿಚಾರ ಮಾಡಿದ. ಕೊನೆಗೆ ನಸಿಕಿನಲ್ಲಿ ಬಹಳ ಬೇಗ ಎದ್ದ. ಇವ್ರು ಯಾರೂ ಎದ್ದಿರಲಿಲ್ಲ. ಎದ್ದು ಏನು ಮಾಡ್ದ ಅಂದ್ರೆ, ಅವನಲ್ಲಿ ಹಮ್ಮಿಣಿ ಇತ್ತು, ಅದರಲ್ಲೇ ಬಂಗಾರದ ನಾಣ್ಯಗಳು ತಗೊಂಡು ಹೊರಟಿದ್ದ. ದೊಡ್ಡ ಚೀಲದು. ಅದನ್ನು ಓದು ಅಲ್ಲಿ ಮೂಲೆಯೊಳಗಿಟ್ಟ. ಇಟ್ಟು ಇವರು ಹೇಳೋಕ್ಕಿಂತ ಮೊದಲೇ ಬಾಗಿಲ ತೆಗೆದು ಕುದುರೆ ಹತ್ತಿ ಹೋಗಿಬಿಟ್ಟು. ಅವನ ಉದ್ದೇಶ ಏನು ಅಂದರೆ, ಇದನ್ನು ಬಳಸಿಕೊಂಡು ಈ ಜನ ಆನಂದವಾಗಿ ಶ್ರೀಮಂತರಾಗಬೇಕು ಅಂತ ಇಚ್ಛಾ. ಒಂದು ರೊಟ್ಟಿ ಅವನ ಹೃದಯ ಗೆದ್ದಿತ್ತು. ಇದು ಜೀವನ ಹೇಳಿ. ದುಡ್ಡು 2 ದುಡ್ಡು ಅಲ್ಲ, ಸಂಪತ್ತಿನ ಚೀಲನೇ ಇಟ್ಟು ಹೋಗಿದ್ದ. ಭಾವ ತುಂಬಿ ಇಟ್ಟಿದ್ದ, ಹೇಳಿ ಅಲ್ಲ, ಹಾಗೆ ಇಟ್ಟು ಹೋಗಿದ್ದ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು, ನಾ ಹೇಳಿದ್ರೆ ಕೊಟ್ರೆ ಒಪ್ಪುವುದಿಲ್ಲ ಈ ಜನ, ಅಷ್ಟು ಚಲೋ ಅದಾರ. ಅಲ್ಲೇ ಅವರು ಬಳಸಲಿ ಅಂತ ಅದನ್ನು ಇಟ್ಟು, ಅದರಾಗ ಒಂದು ಚೀಟಿ ಇಟ್ಟು ಹೊರಟು ಹೋಗಿದ್ದ. ಬೆಳಗಾಯಿತು, ಹುಡುಗರು ಎದ್ರು, ತಾಯಿ ಎದ್ಲು. ನೋಡ್ತಾರ, ಇರಲಿಲ್ಲ. ಕುದುರೆ ನೋಡಿದರು, ಹೋಗಿದಾರ. ಮೊದಲೇ ಹೇಳಿದ್ರು ಹೋಗ್ತೀನಿ ಅಂತ, ಹೋಗಿರ್ಬೇಕು ಅಂತ ಹೇಳಿದ್ರು. ಅಲ್ಲಿಂದ ತಾಯಿ ಕೆಲಸ ಮಾಡ್ತಿದ್ಲು ಅಡುಗೆ ಮನೆಯೊಳಗೆ, ಮಕ್ಕಳು ಸ್ವಚ್ಛ ಮಾಡ್ತಿದ್ವು. ಆ ಮೂಲ್ಯಾಗ ಅದು ಕಂಡತು. ಅವರು ನೋಡಿದರು ದೊಡ್ಡ ಚೀಲ. ಆ ಬಳಿಕ ತಾಯಿ ಕರೆದ್ರು, ಇದು ಚೀಲ ನೋಡು ಅಂದರು. ಬಿಚ್ಚಿ ನೋಡ್ತಾರ, ಏನು ಹೊಳಿತಾ ಇರುವ ಬಂಗಾರದ ನಾಣ್ಯಗಳು. ಅವರು ಎಂದೂ ಜೀವನದಾಗ ನೋಡಿರಲಿಲ್ಲ ಅಂಥ ನಾಣ್ಯಗಳು, ಅತ್ಯಂತ ಕಿಮ್ಮತ್ತಿನ ನಾಣ್ಯಗಳು. ಹುಡುಗರಿಗೆ ಬಹಳ ಸಂತೋಷ ಆಯಿತು. ತಾಯಿ ಹೇಳಿದ್ಲು, ಮುಟ್ಟಬೇಡಿ ಅಂತ. ಅದು ನಮ್ಮದಲ್ಲ, ಅದನ್ನು ಮುಟ್ಟಬೇಡಿ ಅಂತ. ಹೇಗಿರಬೇಕು, ಎಷ್ಟು ಆಶ್ಚರ್ಯ. ಯಾವುದು ನಮ್ಮದಲ್ಲವೋ ಅದು ಅದರ ಮಾಲೀಕರು ನಾವಲ್ಲ. ಎಂಥ ಭಾವನೆ ಹೇಳಿ. ನಮ್ಮ ಮನ್ಯಾಗ ಹಿಂಗೆ ಯಾರೇ ಇಟ್ಟು ಹೋಗಿದ್ರೆ, ಎಚ್ಚರಾದಾಗೆಲ್ಲ ಕನಸಿನಾಗ ಇಟ್ಟು ಹೋಗಿದ್ರೆ, ಎದ್ದ ಮೂಲ್ಯಾಗ ಹೋಗಿ ನೋಡ್ತಿದ್ದೇವೆ, ಇದ್ರೂ ಇರಬಹುದು ಅಂತ. ಆ ಹುಡುಗರಿಗೆ ಶಿಕ್ಷಣ ಹೇಳಿ ಹೇಗೆ. ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದು ಅದು ನಿಮ್ಮದಲ್ಲ, ಅವ್ರದ್ದು. ನಾವು ನಿನ್ನೆ ಆತಿಥ್ಯ ಮಾಡದೇವೆ ವಿನಃ ಇದೇನು ನಮ್ಮ ಮನೆ ಲಾಡ್ಜಿಂಗ್ ಇದು ಅಲ್ಲ, ಏನದು ಬೋರ್ಡಿಂಗ್ ಅಲ್ಲ. ಎಷ್ಟು ತಾಯಿಯ ಸಂಸ್ಕಾರ, ಕಲಿಸೋ ಪದ್ಧತಿ. ಆ ಮಕ್ಕಳು ಹಾಗೆ ಮುಂದೆ 1 ವರ್ಷ ಹೋಯಿತು, ಆ ಚೀಲ ಅಲ್ಲೇ ಇತ್ತು. ಹುಡುಗರು ಮುಟ್ಟಿರಲಿಲ್ಲ, ಕಸ ಹೊಡೆದ ಅಲ್ಲೇ ಇಡ್ತಿದ್ರು. 1 ದಿವಸ ಮುಟ್ಲಿಲ್ಲ, ಮಂದಿಗೆ ಹೋಗಿ ಹೇಳಲಿಲ್ಲ, 1 ನಾಣ್ಯ ತಗೊಳ್ಳಿಲ್ಲ ಅದರಾಗೆ. ಈ ಮುದಕೇನ ತಿರುಗಿ ಹೋದ ತನ್ನ ಮನೆಗೆ. ಅವನಿಗೆ 1 ವರ್ಷದ ನಂತರ ಅನ್ನಿಸ್ತು, ಇನ್ನು ಆ ಮನೆ ಬಹಳ ಚೆನ್ನಾಗಿ ಬೆಳೆದಿರಬಹುದು, ದೊಡ್ಡ ಮನೆ ಕಟ್ಕೊಂಡಿರಬಹುದು. ಆ ಸಂಪತ್ತು ಅಷ್ಟು ನಾನು ಕೊಟ್ಟು ಬಂದಿದ್ದೇನೆ ಅಂತ ತಿಳಿದು ನೋಡಬೇಕಂತ ಬಂದ. 1 ವರ್ಷದ ನಂತರ ಅದೇ ಮನೆ, ಅವೇ 3 ಹುಡುಗರು, ತಾಯಿ ಅದೇ ಚೀಲ ಮೂಲೆಯಾಗಿತ್ತು. ತಾಯಿ ಮತ್ತೆ ಸ್ವಾಗತ ಮಾಡಿದ್ಲು.
ಮಕ್ಕಳು ಮಾತನಾಡಿದು ಬಹಳ ಸುಂದರವಾಗಿ. ಅವರು ಹೇಳಿದು, ನಿಮ್ಮ ಚೀಲ ಇಲ್ಲಿ ಅದ ನೋಡಿ ಅಂದರು. ಹೆಂಗಾಗಿರಬೇಡ ಮುದುಕನಿಗೆ, ಹೆಂಗಾಗಿರಬೇಡ. ಅಲ್ಲಿ ನಮ್ಮ ಮಕ್ಕಳು ಬಡ್ದಾಡ್ತಾವ, ನನಗೆ ಅಟ್ಟು ಕೊಡು, ಇಟ್ಟು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ. ಅವಾಗ್ಯಾಕೆ ಹೆಚ್ಚ, ಇವಾಗ್ಯಾಕೆ ಕಡಿಮೆ, ಅಲ್ಲಿ ಬಡ್ದಾಡ್ತಾವ. ಇಲ್ಲಿ ಇಟ್ಟರು ಸಹಿತ ನಿಮ್ಮದ ಇಲ್ಲೇ ಅದ ನೋಡಿ ಅಂತ ಹೇಳ್ತಾರೆ. ಯಾರು ಶ್ರೀಮಂತರು? ಭಿಕ್ಷೆ ಬೇಡುವಂಥ ಮಕ್ಕಳು ಶ್ರೀಮಂತರೋ, ಇಟ್ಟರು ಸಹಿತ ಮುಟ್ಟದಂಥ ಈ 3 ಮಕ್ಕಳು ಶ್ರೀಮಂತರೋ? ಈ ತಾಯಿ ಶ್ರೀಮಂತಳೋ ಹೇಳಿ? ಇದು ನಡೆದ ಘಟನೆ. ಆತ ಮುದುಕ ಹೇಳ್ದ, ನಿಮ್ಮ ಮನೆಯೊಳಗೆ ಸ್ವರ್ಗ ಆದ, ನಿಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ. ನಾನಲ್ಲ. ಅದ್ಭುತ ಶ್ರೀಮಂತಿ ಹೇಳಿ ಬದುಕುವ ರೀತಿ ಎಷ್ಟು ಸುಂದರದೆ, ಹೇಗದೆ. ಮುಂದೆ ಏನೇ ಆಗಲಿ ಘಟನೆ, ಅದು ಪ್ರಶ್ನೆ ಅಲ್ಲ, ಆದರೆ ಘಟನೆ ಎಷ್ಟು ಅದ್ಭುತದ. ಇದು ಯುರೋಪ್ ದೇಶದಲ್ಲಿ ನಡೆದ ಒಂದು ಘಟನಾ ಇದು. ಹೇಗೆ ಹೇಳಿ ಮಕ್ಕಳನ್ನು ಬೆಳೆಸುವ ರೀತಿ. ಮುಟ್ಟದೇ ಇರಬೇಕಲ್ಲ, ಅದು ಹೇಳಿ. ಟೇಬಲ್ ಕೆಳಗೆ ಕೈ ಒಡ್ಡಿ ತಗೊಳ್ಳೋ ಪ್ರಶ್ನೆ ಅಲ್ಲ, ಮುಟ್ಟದೇ ಇರಬೇಕು. ಎಲ್ಲದೆ ಜನ ನೋಡ್ಲಿಕ್ಕೆಲ್ಲ, ಮನಸ್ಸು ನೋಡೋದಿಲ್ಲೇನು? ಯಾವುದು ನಮ್ಮದಲ್ಲವೋ ಅದರ ಮೇಲೆ ನಾವು ಕಣ್ಣು ಬಿಡ್ತೇವೆ ಅಂದರೆ ನಮ್ಮ ಆಶಾದ ಬಕೆಟ್ಟು ಖಾಲಿ. ಅದನ್ನು ತುಂಬಾಕ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ತಾವು ಕಲ್ಪನಾ ಮಾಡಿ ಮುದುಕನಿಗೆ ಏನು ಅನಿಸಿರಬೇಕು, ಏನು ಅನಿಸಿರಬೇಕು. ಜಗಳ ಮಾಡುವಂಥ ಅಲ್ಲಿ ಮಕ್ಕಳು, ಇಲ್ಲಿ ಆನಂದ ಪಡುವಂಥ ಸುಂದರವಾದ ಮಕ್ಕಳು, ತಾಯಿ. ಅದೇ ಸಣ್ಣ ಮನೆ, ಅದೇ ಸುಂದರ ಸಣ್ಣ ತೋಟ, ಅವೇ ಹಣ್ಣುಗಳು, ತಾಯಿ ಮಾಡುವ 4 ರೊಟ್ಟಿ. ಆ ಮುದುಕ ತಿಂದು ಹಿಂಗಂದ, ಇಂದ ನಾನು ಮಿಷ್ಟಾನ್ನ ಉಂಡೆ. ಎಂಥ ಮಹಾನುಭಾವರು! ಭಾವ ಎಷ್ಟು ಸುಮ್ಮನೆ ನಮ್ಮದು ಹೊಂದಿಸ್ಕೋಬೇಕು. ನಮ್ಮ ಮನೆ ಹೆಂಗೆ ನಡೆದಾವ ಮಾಡ್ಯಾವ, ಯಾರು ಎಷ್ಟು ಆಶಾ ಪಟ್ಟಾರ. ಹೋಗ್ಲಿ ಮಕ್ಕಳು ಜಗಳಾಡೋಲ್ಲ, ಅಳಿಯಂದಿರು. ಏನು ಕೊಟ್ಟರು ಸಹಿತ ಬಕೆಟ್ ಖಾಲಿ ಹೇಳಿ. ಬಹಳ ಕಲತಂಗ ಮತ್ತು ಬಕೆಟ್ ಸಂಪೂರ್ಣ ಖಾಲಿ ಹೇಳಿ. ಇನ್ನು SSLC ಮಾಡ್ದವ ಒಂದು 10,000ಕ್ಕೆ ಆಯ್ತು ಬಿಡಿ, ಸಮಾಧಾನ ಆಗ್ತದೆ. BA ಅಂತಿನೋ BA ಮಾಡಿದ ಅಂದ್ರೆ ಅವಾಗ 1,00,000. BE ಮಾಡಿದ ಹೋಯ್ತು, ಅದರಾಗ ಡಾಕ್ಟರ್ ಆದ. ಏನಾಯ್ತು? ಬಕೆಟ್ ದೊಡ್ಡದಾಯಿತು, ಬಡ್ಡಿಲ್ಲ ಅಷ್ಟೇ, ಬುಡ ಇಲ್ಲ ಹೇಳಿ. ಅವರು 1,00,000ಕ್ಕೆ ಸಮಾಧಾನ ಆಗ್ತಾರೇನು? ಹೆಂಗೆ ಕಲಿತೇವಿ ಹಂಗೆ ಸಮಾಧಾನ ಆಗಬೇಕಾಗಿತ್ತಲ್ಲ. ಅಸಮಾಧಾನ ಆಗ್ತದೆ. ಇದರ ಅರ್ಥ ಏನು ಅಂದ್ರೆ ನಾವು ಬಡವರದೇವಿ, ನಾವು ಶ್ರೀಮಂತರು ಅಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಮನೆ ಬಡವ್ರದಿರಬೇಕು, ಮನಸ್ಸು ಶ್ರೀಮಂತರದಿರಬೇಕು. ಇಲ್ಲದೆ ಇದ್ದರೆ ನಾವು ಶ್ರೀಮಂತರು ಅಲ್ಲ.
ಶ್ರೀಮಂತರೇ ಅಲ್ಲ. ಬಂದ ತತ್ಕಾಲಕ್ಕೆ ಉಂಟು, ಪಸಾರಕ್ಕೆ ಇಂಬಿಲ್ಲ. ಹೇಳಿಲ್ಲ, ಬಸವಣ್ಣನವರೇ ಹೇಳಿದ್ದು. ಪಸಾರಕ್ಕೆ ಇಂಬಿಲ್ಲ, ಬಂದ ತತ್ಕಾಲಕ್ಕೆ ಉಂಟು. ನಮಗೇನು ಕೊರತಿಲ್ಲ, ಆದರೆ ರಾಶಿ ರಾಶಿಯಾಗಿ ಒಟ್ಟಿಲ್ಲ. ಹರವಿಲ್ಲ, ಆದರೆ ನಮಗೆ ಕೊರತೆ ಇಲ್ಲ. ಇದು ಶ್ರೀಮಂತಿಕೆಯ ಲಕ್ಷಣ. ಹಾಂಗೆ ನಮ್ಮ ಭಾವ ಆಯಿತು ಅಂದರೆ ನಮಗೇನು ಒಂದು ಸಣ್ಣ ಸುಂದರವಾದ ಮನೆಯಲ್ಲಿ ಪ್ರೀತಿಯಿಂದ ಬಾಳುವಂಥ ಜನ, ಉಣ್ಣೋದಕ್ಕೆ ತಿನ್ನೋದಕ್ಕೆ ಅನ್ನ ವಸ್ತ್ರ ಇದು ನೀರು ಎಲ್ಲ ಅದ